ಪವರ್ ಟಿವಿಯ ನಾಲಾಯಕ್ MDಯನ್ನು 4 ಗಂಟೆಗಳಿಗಾಗಿ ಅರೆಸ್ಟ್ ಮಾಡಿರುವ ವಿಚಾರ ಇವತ್ತು ಹೊರಗಡೆ ಬರ್ತಾ ಇರುವಂಥದ್ದು. ಯಾವುದೇ ಮಾಧ್ಯಮಗಳಲ್ಲಿ ಬರ್ತಾ ಇಲ್ಲ, ಯಾವುದೇ ವೆಬ್ಸೈಟ್ ಅಥವಾ ನ್ಯೂಸ್ಗಳಲ್ಲಿ ಬರ್ತಾ ಇಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಒಂದು ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ರಾಕೇಶ್ ಶೆಟ್ಟಿಯನ್ನು ಬಂಧಿಸಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಈ ಒಂದು ಪೋಸ್ಟರನ್ನು ಅಥವಾ ತಮ್ನೇಲನ್ನು ಗಮನಿಸಿದರೆ ಗೊತ್ತಾಗ್ಬೋದು. ನಿಜಕ್ಕೂ ಒಂದು ಖುಷಿ ಪಡುವಂತಹ ಒಂದು ವಿಚಾರ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯಲ್ಲಿ ಒನ್ ಆ್ಯಂಗಲಲ್ಲಿ ಒನ್ ಸೈಡ್ ಆಗಿ ಸೌಜನ್ಯ ಹೋರಾಟಗಾರರನ್ನು ದಿನನಿತ್ಯ ಅತ್ಯಂತ ಕ್ರೂರವಾಗಿ ತನ್ನ ಚಾನಲ್ ಮುಖಾಂತರ ತಾನೇನೋ ಪವರ್ ಟಿವಿ MD ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಸೌಜನ್ಯ ಪರ ಹೋರಾಟಗಾರರಿರ್ಬೋದು, ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ದೂರುದಾರರನ್ನು ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ಈ ಒಂದು ಸ್ಯಾಟಲೈಟ್ ಮೀಡಿಯಾದಲ್ಲಿ ನಿಂತು ಅಸಂಬದ್ಧವಾಗಿ ತಾನೋರ್ವ ಆತ ಪತ್ರಕರ್ತನೋ ಅಂತ ಗೊತ್ತಿಲ್ಲ, ಆದರೂ ಕೂಡ ಆ ಒಂದು ಜರ್ನಲಿಸಮ್ ಎನ್ನುವಂತಹ ಆ ಒಂದು ಗೌರವಕ್ಕೆ ಕುಂದು ತರುವಂತಹ ಪ್ರಯತ್ನಗಳನ್ನು ದಿನನಿತ್ಯ ಮಾಡ್ತಾ ಇದ್ದಂತಹ ಅವರ ವ್ಯಕ್ತಿ ರಾಕೇಶ್ ಶೆಟ್ಟಿ. ಸೊ ಈ ಒಂದು ಮಧ್ಯಾಹ್ನ ಆಗುವ ಹೊತ್ತಿಗೆ ಒಂದು ಪೋಸ್ಟರ್ ಬರುತ್ತೆ. ಆ ಒಂದು ಪೋಸ್ಟರಲ್ಲಿ 4 ಗಂಟೆಗೆ ಅಂದರೆ 6 ಗಂಟೆಯವರೆಗೆ ಜೈಲು ಶಿಕ್ಷೆ ಅನುಭವಿಸಬೇಕು ಅಂತ ಕೋರ್ಟ್ ಆದೇಶವನ್ನು ಹೊರಪಡಿಸುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ತಲೆ ಅಡಿಗೆ ಹಾಕಿ ಗೊಳೋ ಅಂತ ಆಳ್ತಾ ಇದ್ದಾನೆ ಅನ್ನುವಂತಹ ವಿಚಾರ ಹೊರಗಡೆ ಬರ್ತಾ ಇದೆ. ಅದು ಕೂಡ ಯಾವುದೇ ಒಫಿಷಿಯಲ್ ಆಗಿ ಯಾವುದೇ ವಾರ್ತೆಗಳು ಬಂದಿಲ್ಲ. ಈ ಒಂದು ಪೋಸ್ಟರನ್ನು ಆಧಾರವಾಗಿಟ್ಟುಕೊಂಡು ನಾನು ಈ ಒಂದು ವಿಚಾರವನ್ನು ಹಾಕ್ತಾ ಇದ್ದೇನೆ. ಅದು ತಪ್ಪೋ ಸುಳ್ಳು ಅಂತ ಗೊತ್ತಿಲ್ಲ, ಅಂತೆಕಂತೆಗಳು. ಆದರೆ ಈ ಒಂದು ಪೋಸ್ಟರನ್ನು ವಿಶ್ವಾಸಾರ್ಹತೆಗೆ ತೆಗೆದುಕೊಳ್ಬೋದು. ಅಂದರೆ ಈ ಒಂದು ಬ್ಯಾಕ್ಗ್ರೌಂಡನ್ನು ನೋಡುವಾಗ ಅದು ಕೆಲವೊಂದು ವಿಚಾರಗಳಲ್ಲಿ ಹೋರಾಟಗಳಲ್ಲಿ ಬರುವಂತಹ ಪೋಸ್ಟರ್ ಆದ ಕಾರಣ ಒಫಿಷಿಯಲ್ ಆಗಿಲ್ಲದಿದ್ದರೂ ಕೂಡ ಈ ಒಂದು ವಿಚಾರಕ್ಕೆ ಬಹಳಷ್ಟು ಮಹತ್ವ ಇರುವಂತಹ ಒಂದು ವಿಚಾರ. ಮೇ ಬಿ ನಿಮಗೆ ಈ ಒಂದು ವಿಚಾರದಲ್ಲಿ ಮಾಹಿತಿ ಇದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಅರೆಸ್ಟ್ ಆಗಿದ್ದರೆ ಒಳ್ಳೆಯ ವಿಚಾರ. ಅಂದರೆ ಸಮಾಜಘಾತುಕ ಶಕ್ತಿಗಳು ಯಾವತ್ತೂ ಕೂಡ ಸಮಾಜದಲ್ಲಿ ಮೆರಿತಾ ಇರಬಾರ್ದು, ಜೈಲಿನಲ್ಲೇ ಇರಬೇಕು, ಅಥವಾ ಅವರನ್ನು ಹೆಡೆಮುರಿ ಕಟ್ಟುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡಬೇಕು. ಇದು ಮಾಡಿದರೆ ಒಂದೊಳ್ಳೆಯ ರೀತಿಯ ಗೌರವ ಕಾನೂನು ವ್ಯವಸ್ಥೆಗೆ ಮತ್ತು ಕಾನೂನು ಪಾಲಕರಿಗೆ ಕೊಡಬೇಕಾದಂತು. ಅಂದರೆ ನೋಡಿ, ಒಂದು ರೀತಿಯಲ್ಲಿ ಸಮಾಜಘಾತುಕ ಶಕ್ತಿಗಳು ಇಲ್ಲಿ ಸ್ಯಾಟಲೈಟ್ ಮೀಡಿಯಾಗಳ ಎದುರು ತಾನೇನೋ MD ಜರ್ನಲಿಸ್ಟ್ ಅಂತ ಹೇಳಿಕೊಂಡು ಪತ್ರಕರ್ತರ ವೇಷವನ್ನು ಕಟ್ಟಿ ಇಲ್ಲಿ ಮೆರೆದಾಡ್ತಾ ಇರೋದು ನಿಜಕ್ಕೂ ಅಸಂಭವನೀಯವಾದಂತಹ ಒಂದು ವಿಚಾರ. ಸೊ ಇದನ್ನು ನಾವು ಒಂದು ರೀತಿಯಲ್ಲಿ ವೈಭವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ರಾಕೇಶ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿ ನೋಡಿ, ಒಂದು ರೀತಿಯಲ್ಲಿ ಆತನ ಬ್ಯಾಕ್ಗ್ರೌಂಡ್ ನಾವು ಗಮನಿಸ್ತಾ ಹೋದರೆ ಹಲವು ಬಾರಿ ಮಹಿಳೆಯರಿಂದ ಏಟು ತಿಂದಂತಹ ವ್ಯಕ್ತಿ. ಯಾಕೆ ಅಂತ ಕೇಳಿದರೆ, ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡುವಂತಹ ಓರ್ವ ಕಾಮುಕ ಶಕ್ತಿ ಆತ ದೊಡ್ಡ ಕಾಮಾಂಧ. ಆತನ ಹಿನ್ನೆಲೆಯನ್ನು ನೋಡಿದರೆ ಆತ ಯಾವತ್ತೂ ಈ ಒಂದು ಸಮಾಜದ ಮುಂದೆ ಆತನ ಧ್ವನಿ ಬರಲೇಬಾರ್ದು, ಅಷ್ಟು ನೀಚ ಪ್ರವೃತ್ತಿಗಳನ್ನು ಮಾಡುವಂತಹ ವ್ಯಕ್ತಿ. ಇವಾಗಲೂ ಕೂಡ ಆತನ ಆ ಒಂದು ಹಳೆ ಚಾಳಿ ಮುಗಿದ ಹಾಗೆ ಕಾಣ್ತಾ ಇಲ್ಲ. ಅಲ್ಲಿನ ಅವರ ಕಂಪನಿಯಲ್ಲಿ ಅವರ ಒಂದು ಪವರ್ ಟಿವಿಯಲ್ಲೇ ಕೆಲಸ ಮಾಡುವಂತಹ ಕೆಲವೊಂದು ವ್ಯಕ್ತಿಗಳು ಹೇಳ್ತಾರೆ, ನೋಡಿ ನಾವು ಸಂಬಳಕ್ಕೋಸ್ಕರ ಹೋಗ್ತೀವಿ ಹೊರತು ಆತ ಬರೀ 3rd ಕ್ಲಾಸ್ ವ್ಯಕ್ತಿ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಸ್ಯಾಟಲೈಟ್ ಮೀಡಿಯಾದ ಮುಂದೆ ಬಂದು ಅಮ್ಮನಿಗೆ, ತಾಯಿಗೆ, ಆ ತಾಯಿಯನ್ನು ವ್ಯಭಿಚಾರಿ ಅಥವಾ ಹಾಗೆ ಹೀಗೆ ಅಂತ ಕರೆಯುವಂತಹ ದುರುಳ ಮನಸ್ಥಿತಿಯುಳ್ಳವನಿಗೆ ಯಾವತ್ತಿಗೂ ಕೂಡ ಅವರು ಜರ್ನಲಿಸ್ಟ್ ಆಗೋಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ, ಅವರು ನೈಜ ಪತ್ರಕರ್ತ ಆಗಲಿ ಖಂಡಿತವಾಗಿ ಸಾಧ್ಯ ಇಲ್ಲ. ಇಂತಹ ವ್ಯಕ್ತಿಗಳು ಜೈಲಿಗೆ ಹೋದರೂ ಪರವಾಗಿಲ್ಲ, ಹೋಗ್ತಾರೆ ಅಂತ ಗೊತ್ತಿದ್ರೂ ಕೂಡ ಅದು ಬಹಳ ಖುಷಿಯ ಸಂಗತಿ. ಸೊ ಅದರಿಂದಾಗಿ ಇದನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ದಯವಿಟ್ಟು ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.